ಎಲ್ಲರ ಕೈ ಜೋಡಿಸಿದ್ರೆ ಆಗೋದು. ನಾವು 93 ಅಲ್ಲ ದಾಖಲೆ ಥ್ಯಾಂಕ್ ಯು ಸರ್. ನೀ ಮತ್ ನಾಳೆಗ್ ಬಾಪ ಮತ್ ಹಂಗ ಹೋಗ್ಬೇಡ ನೀನು. ಮಿತ್ರರಿಗೆ ರಾಜಕಾರ ವತಿಯಿಂದ ಸ್ವಾಗತ. ಬಹುತೇಕ ತಮ್ಗೆಲ್ಲ ಗುರ್ತಿದೆ ಬಾಗಲಕೋಟೆ ಪಟ್ಟಣ ಪ್ರಾಧಿಕಾರದ ಸಮಸ್ಯೆಗಳು, ಇಲ್ಲಿ ಇರ್ತಕ್ಕಂತ ತೊಂದರೆಗಳು ಎಲ್ಲರಿಗೂ ಗುರ್ತಿದೆ. ಆದ್ರೂ ಸಹ ತಮ್ಮ ಮೂಲಕ ಸಾರ್ವಜನಿಕರಿಗೆ ಹಾಗೂ ಸಂತ್ರಸ್ತರಿಗೆ ತಿಳುವಳಿಕೆ ಕೊಡಲು ತಮ್ಮನ್ನು ಕರೆಯಲಾಗಿದೆ. ಅದಕ್ಕೆ ಬಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇದ್ದೇನೆ. ತಮ್ಗೆಲ್ಲ ಬಾಗಲಕೋಟೆ ಮುಳುಗಡೆ ಆದ ನಂತರ ಸಂತ್ರಸ್ತರಿಗೆ ಕೊಡ್ತಕ್ಕಂತ ಪುನರ್ವಸತಿ ಪುನರ್ ನಿರ್ಮಾಣ ಮಾಡ್ತಕ್ಕಂತ ಒಂದು ಜವಾಬ್ದಾರಿಯುತ ಸರ್ಕಾರದ ಹೊಣೆಗಾರನ್ನು ಹೊತ್ತಂತ ಇದೊಂದು ನಿಗಮ ಅಂತ ಹೇಳ್ಬಹುದು. ಆನಂತರ ಇದು ನನ್ನ ಪ್ರಥಮ ಚಾರ್ಜ್ ತೆಗೆದುಕೊಂಡಂತ ಅಧಿಕಾರ ಅಲ್ಲ. 1997-98ರಲ್ಲಿ JH ಪಟೇಲ್ ಮುಖ್ಯಮಂತ್ರಿ ಆದಾಗೂ ಸಹ ನಾನು ಇಲ್ಲಿ ಕಾರ್ಯ ನಿರ್ವಹಿಸಿದ್ದೇನೆ. ಅದಕ್ಕಾಗಿ ಬಹುತೇಕ ಹಣಬದ ಕೊರತೆ ಇಲ್ಲ ಅಂತ ನಾನು ಹೇಳ್ಬಹುದು. ಮತ್ತು ಅತ್ಯಂತ ಆತ್ಮವಿಶ್ವಾಸದಿಂದ ನಾನು ಆಡಳಿತ ಮತ್ತು ಅಧಿಕಾರ ನಡೆಸ್ತೀನಿ ಅನ್ನುವಂತ ಮಾತನ್ನು ಸಹ ನಾ ಇವತ್ತಿನ ದಿವಸ ಹೇಳ್ತಾ ಇದ್ದೇನೆ. ಈಗ ಏನಾಗಿದೆಪ್ಪ ಅಂತಂದ್ರೆ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥದ್ದು ಅನೇಕ ಸಮಸ್ಯೆಗಳಿದಾವೆ. ಆದ ಸಮಸ್ಯೆಗಳನ್ನ ಆ ಸಂತ್ರಸ್ತರ ಧ್ವನಿಯಾಗಿ ನಾ ಕೆಲಸ ಮಾಡ್ತೀನಿ ಅನ್ನುವಂಥದ್ದು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇನೆ. ಮತ್ತು ಈಗ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಪಟ್ಟಣ ಪ್ರಾಧಿಕಾರ ಅಂದ್ರೆ ಏನು, ನಮ್ಮಲ್ಲಿ ಕಣ್ಣು ಮುಂದೆ ಬರ್ತಕ್ಕಂಥದ್ದು RO ಆಫೀಸ್, ಪುನರ್ವಸತಿ ಅಧಿಕಾರ, ಪುನರ್ವಸತಿ ಪುನರ್ ನಿರ್ಮಾಣ ಅಂತ ಅಧಿಕಾರಿಗಳು RO. ಅಲ್ಲಿ ಏನಾಗಿದೆಪ್ಪ ಅಂತಂದ್ರೆ ROದಲ್ಲಿ ಇರ್ತಕ್ಕಂಥ ಎಲ್ಲ ಕೆಲಸಗಳು ಅಲ್ಲೇ ಆಗ್ತವೆ. ಯಾಕಂದ್ರೆ ನಿವೇಶನ ಹಂಚಿಕೆ ಅಲ್ಲೇ ಆಗುತ್ತೆ, ಆಂತರ ಕೊಡ್ತಕ್ಕಂಥ ಕಾರ್ನರ್ ಸೈಟ್ಸ್ ಅಲ್ಲೇ ಹಂಚಿಕೆ ಆಗುತ್ತವೆ. ಇನ್ನಿತರ ಮಹತ್ವವಾದಂತಹ ಕೆಲಸ ಕಾರ್ಯಗಳು ಸಹ ಅವರ ಕಚೇರಿ ಮೂಲಕ ಆಗ್ತದೆ. ಅದಕ್ಕೋಸ್ಕರ ಏನೇ ಇದ್ರೂ ಸಹ ಎಲ್ಲ ಆರೋಪ ಪ್ರತ್ಯಾರೋಪಗಳು ಬರೋದು ಅಲ್ಲಿಂದನೇ. ಆದ್ರಿಂದ ಇವತ್ತಿನ ದಿವಸ ನಾವು ಚಾರ್ಜ್ ತೆಗೆದುಕೊಂಡ ನಂತರ ನಮ್ಮ ಎಲ್ಲ ಸಂತ್ರಸ್ತರಿಗೂ ಮತ್ತು ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡೋದು ಏನಪ್ಪಾ ಅಂತಂದ್ರೆ, ನಮ್ಮ ಪ್ರಾಧಿಕಾರ ತಮ್ಮ ಸೇವೆಗಾಗಿ ಸದಾ ಸಿದ್ಧನಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಏನಾಗ್ತಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ನಮ್ಮ ಸಮಸ್ಯೆಗಳು ಏನಪ್ಪ ಅಂತಂದ್ರೆ ನಿವೇಶನ ಹಂಚಿಕೆ ಮತ್ತು ಈ ಸತ್ತು ವಿತರಣೆ ಮಾಡ್ತಕ್ಕಂಥದ್ದು. ಈ ಸತ್ತು ಅಂತೂ ವಿತರಣೆ ಮಾಡ್ತಕ್ಕಂಥದ್ದು ಕೆಲಸ ಕಾರ್ಯಗಳು ನಡೆದೇ ಇದಾವೆ. ಮತ್ತು ಈಗಾಗಲೇ ನಾನು 27ನೇ ತಾರೀಕಿಗೆ ಲೆಟರ್ ಕೊಟ್ಟಿದ್ದೀನಿ, ಯಾವ ರೀತಿ ಕೆಲಸ ಮಾಡ್ಬೇಕು ಅನ್ನೋಂಥದ್ದು ಹೇಳಿದ್ದೀನಿ. CA ಕೊಟ್ಟಿದ್ದೀನಿ ಮತ್ತು ಅವ್ರಿಗೆ ROದವ್ರಿಗೂ ಕೊಟ್ಟಿದ್ದೀನಿ. ಅವರು ಸಹ ಕೆಲಸ ಕಾರ್ಯಗಳು ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಮ್ಗೆ ಏನಾಗಿದೆಪ್ಪ ಅಂತಂದ್ರೆ ಕೆಲಸ ಕಾರ್ಯಗಳು ಬರೇ ಮಾಡ್ತೀನಿ ಅನ್ನೋಂಥದ್ದಲ್ಲ. RO ಆಫೀಸಿಗೆ ಸಂತ್ರಸ್ತರಿಗೆ ಕೊಡ್ತಕ್ಕಂಥ ಈ ಸ್ವತ್ತುಗಳನ್ನು ಮತ್ತು ಖರೀದಿ ಕೊಟ್ಟ ನಂತರ ಸಬ್ ರಿಜಿಸ್ಟರ್ ಆಗ್ಬೇಕಾದಂತರ ತಾಂತ್ರಿಕ ತೊಂದರೆಗಳು ಏನಿದಾವೆ ಆ ತೊಂದರೆಗಳು ನಿವಾರಣೆ ಮಾಡ್ಬೇಕಂತ ಕೆಲಸ ನಮ್ಮ ಪ್ರಾಧಿಕಾರದಿಂದ ಆಗ್ಬೇಕಾಗಿ ಕೊಡಿಸಿ ಆ ದಿಶೆಯಲ್ಲಿ ಒಂದು ಕೆಲಸ ಮಾಡ್ಬೇಕು, ಪ್ರೋಗ್ರಾಮ್ ಹಾಕೊಂಡ್ ಮಾಡಿಸ್ರ ಅಂತ ಇರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಯಾವ ರೀತಿ ಆಗ್ಬೇಕು ಅನ್ನುವಂಥದ್ದು. ಎಲ್ಲ ಹಂಚಿಕೆ ಯಾವ್ರು ಮಾಡ್ತೀರಿ, ಹಂಚಿಕೆ ಎಷ್ಟೆಷ್ಟು ದಿವ್ಸಕ್ಕೆ ಎಷ್ಟೆಷ್ಟು ಮಾಡ್ತೀರಿ, ಈ ಸ್ವತ್ತು ಎಷ್ಟು ದಿವ್ಸಕ್ಕೆ ಎಷ್ಟೆಷ್ಟು ಹಂಚಿಕೆ ಮಾಡ್ತೀರಿ ಅನ್ನುವಂಥದ್ದು ಜನರಿಗೆ ತಿಳುವಳಿಕೆ ಕೊಡ್ಸರ. ತಿಳುವಳಿಕೆ ಕೊಟ್ಟು ಎಲ್ಲಾ ಕೆಲಸ ಕಾರ್ಯಗಳು ಮಾಡ್ರಿ. ನಮ್ಮ ಸಹಕಾರ ಜೊತೆ ಇದ್ದೇ ಇರ್ತೈತಿ. ನಾವು ಏನ್ ಮಾಡ್ತಕ್ಕಂಥ ಸಹಕಾರ ಯಪ್ಪ ಅಂದ್ರೆ ಎಲ್ಲನೂ ನಮ್ಮ ಸಾರ್ವಜನಿಕ ಹಿತದೃಷ್ಟಿಯಿಂದ, ಅದ್ರ ಜೊತೆಗೆ ನಿಮಗೊಂದು ಭೇಟಿ ಡೇಗೂ ಸಹ ನಿಮ್ಗೆ ಯಾವ್ದೇ ರೀತಿ ತೊಂದರೆ ಕೊಡಲಾರ್ದು ಕೆಲಸ ಆಗ್ಬೇಕು ಅನ್ನುವಂಥದ್ದೊಂದು ಹೇಳ್ತಾ ಇದೀವಿ. ಅದಕ್ಕೋಸ್ಕರ ತಾವು ಆ ದಿಶೆಯಲ್ಲಿ ನೀವು ಕೆಲಸ ಮಾಡಿ ನಮ್ ಸಹಕಾರ ಕೊಡ್ತೀರಿ ಅನ್ನುವಂಥದ್ದು ಒಂದು ನಮ್ಮ ಭರವಸೆದಿಂದ ಕೊಡೋದಾಗ್ಲಿ, ಇವೆಲ್ಲ ನಮ್ BTA ಇರ್ತಕ್ಕಂಥ ಜನಸಾಮಾನ್ಯರ ತೊಂದರೆಗಳಿವು. ಕಂಪ್ಲೀಷನ್ ಸರ್ಟಿಫಿಕೇಟ್ ತೊಂದ್ರಿ, NOC ಕೊಡ್ಬೇಕಾದ್ರೆ ತೊಂದ್ರಿ, ಬಿಲ್ಡಿಂಗ್ ಪರ್ಮಿಷನ್ ತೊಂದ್ರಿ, ಅವ್ರಿಗೆ ಅನಾವಶ್ಯಕ ಅಡ್ಡಾಡ್ಸುದು ಆ ರೀತಿ ಆಗ್ಬಾರ್ದು. ನಂತರ ಅದಕ್ಕೋಸ್ಕರ ನಾವೇನ್ ಹೇಳ್ತೀವಪ್ಪ ಅಂದ್ರೆ ನಿಮ್ ಎಲ್ಲಾ 8 ಸಬ್ ಡಿವಿಷನ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರಿಗೆ ಮತ್ತು 2 ಡಿವಿಷನ್ ಅಧಿಕಾರಿಗಳನ್ನ ಕರೆಸಿ ಅವ್ರಿಗೆ ಪಾರದರ್ಶಕ ಆಡಳಿತ ಮಾಡ್ಬೇಕಾದ್ರೆ ಯಾವ ರೀತಿ ನಡ್ಕೋಬೇಕು ಅನ್ನುವಂಥದ್ದು ನಿಮ್ ಮೇಲಿನ ಮೇಲೆ ಅವ್ರಿಗೆ ಸೂಚನೆಗಳನ್ನ ಕೊಟ್ಟು ಮೇಲಿನ ಮೇಲೆ ಕರೆದು ಅಂದ್ರೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ರಿ ಅನ್ನುವಂಥದ್ದು ಎಲ್ಲವೂ ಮಾಡ್ತಕ್ಕಂಥ ಕೆಲಸ ಏನಪ್ಪಾ ಅಂದ್ರೆ ಬಾಗಲಕೋಟೆ BTD ಹಿತದೃಷ್ಟಿಯಿಂದ, ಸಾರ್ವಜನಿಕ ಹಿತದೃಷ್ಟಿಯಿಂದ ಸಂತ್ರಸ್ತರಿಗೆ ತೃಪ್ತಿ ಆಗುವ ಲೆಕ್ಕದಲ್ಲಿ ಕೆಲಸ ಮಾಡ್ಬೇಕು ಅನ್ನುವಂಥದ್ದು ಒಂದು. ಆಗೋಸ್ಕರ ಆ ದಿಶೆಯಲ್ಲಿ ನಿಂತೆಲ್ಲ ಕೆಲಸ ಮಾಡ್ಬೇಕು ಅನ್ನೋಂತ ನಿಮ್ಗೆ ವಿನಂತಿ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ಮೊದಲೇ ಮೀಟಿಂಗ್ ಅದ, ನಿಮ್ಗೆ ಯಾವ್ದೇ ರೀತಿಯಿಂದ ನಾವು ತೊಂದರೆ ಕೊಡೋದಿಲ್ಲ. ಆದ್ರೆ ನೀವು ಅರ್ಥ ಮಾಡ್ಕೊಂಡು ಜನಸಾಮಾನ್ಯರಿಗೆ ಬೇಕಾದಂತದ್ದು ಅವ್ರ ಬೇಕು ಬೇಡಿಕೆಗಳು ಏನದಾವ ಅನ್ನುವಂತ ತಿಳ್ಕೊಂಡು ಮಾಡಿದಪ್ಪ ಅಂದ್ರೆ ಒಳ್ಳೇದು. ಪತ್ರ ಬಂದ್ರಪ್ಪ ಅಂತಂದ್ರೆ ಅವ್ರಿಗೆ ಅನಾವಶ್ಯವಾಗಿ ಅಲಕ್ಷ್ಯ ಮಾಡಿ ನಿರ್ಲಕ್ಷ್ಯ ಮಾಡಿ ಅವ್ರನ್ನ ಇಗ್ನೋರ್ ಮಾಡ್ಬೇಡ್ರಿ. ಅವ್ರಿಗೆ ಸ್ಪಂದನೆ ಮಾಡಿ ತಿಳುವಳಿಕೆ ಕೊಟ್ಟು ಇಲ್ಲ ಅವ್ರಿಗೆ ಕಾಲ ಮಿತಿ ಒಳಗೆ ನಾವು ಮಾಡ್ತೀವಿ ಅನ್ನೋಂಥ ಕೆಲಸದಿಂದ ಅವ್ರ ವಿಶ್ವಾಸ ತೆಗೆದುಕೊಂಡು ನೀವು ಕೆಲಸ ಮಾಡ್ರಿ. ಇರ್ತಕ್ಕಂಥದ್ದು ನಮ್ಮ ಬಾಗಲಕೋಟೆ ವ್ಯಾಪಾರಸ್ಥರ ಸಮಸ್ಯೆಗಳು ಎಲ್ಲ ಸಂಘ ಸಂಸ್ಥೆಗಳ ಬೇಡಿಕೆಗಳದಪ್ಪ, ಬೇರೆ ಬೇರೆ ಇರ್ತಕ್ಕಂಥ ವ್ಯಾಪಾರಸ್ಥರು ಯಾವ ರೀತಿ ಮಾಡಿದಾರಪ್ಪ ಅನ್ನುವಂಥದ್ದು ಮೊನ್ನೆನೂ ಸಹ
ಮೊನ್ನೆ ನಡೆದಂತ ನಮ್ಮ ಚುನಾವಣೆ ಪೂರ್ವದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಸಹ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೂ ತೆಗೆದುಕೊಂಡು ಅಂತ ಸಂಬಂಧಿಸಿದ ಮಂತ್ರಿಗಳು ಬಂದು ಆನಂತರ ಹಿಂದಿನ ನಮ್ಮ ಶಾಸಕರಾಗ್ಲಿ ಆನಂತರ ಹಿಂದಿನ ಇರ್ತಕ್ಕಂಥ ಎಲ್ಲ ಭಾಗಿದಾರರು ಅಂದ್ರೆ ಬಿಟಿಡಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆಲ್ಲ ಗೊತ್ತದ ಯಾವ ರೀತಿ ತೊಂದರೆ ಅದ, ಜನಸಾಮಾನ್ಯರಿಗೆ ಯಾವ ರೀತಿ ತೊಂದರೆ ಇದೆ, ಬಾಲ್ಕೋಟ್ ವ್ಯಾಪಾರಸ್ಥರು ಏನ್ ತೊಂದರೆ ಆಗದ. ಯಾಕಂದ್ರೆ ವ್ಯಾಪಾರ ಅನ್ನೋದು ಏನಾಗಪ್ಪ ಅಂತಂದ್ರೆ 3 ಕಡೆ ಒಡೆದೋಗ್ಯದ, ಬಾಗಲಕೋಟು, ವಿದ್ಯಾಗಿರಿ, ನವನಗರ. ಆ ದೃಷ್ಟಿಯಿಂದ ಅದನ್ನ ಎಲ್ಲರೂ ಕೊಡ್ಕೊಂಡು ವ್ಯಾಪಾರಸ್ಥರಿಗೆ ಒಂದ್ ಕಡೆ 200 ಎಕರೆ ಮಾಡಬೇಕು, ಅವ್ರಿಗೆ ಅವಕಾಶ ಮಾಡಿಕೊಟ್ಟು ವಾಣಿಜ್ಯ ಸಂಘ ಸಂಸ್ಥೆಗಳಿಗೆ ವಿತರಣೆ ಮಾಡ್ಬೇಕು, ಹಂಚಿಕೆ ಆಗ್ಬೇಕು ಅನ್ನೋಂತಿದೆ. ಆ ದಿಶೆಯಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಪೂರಕವಾಗಿ ನಾವು ಎಲ್ಲಾ ಕ್ರಮ ಕೈಕೊಂಡು ಸರ್ಕಾರದ ಮಟ್ಟದಲ್ಲಿ ತೆಗೆದುಕೊಳ್ಬೇಕಾದಂತ ಅನುಮತಿಗಳನ್ನು ತೆಗೆದುಕೊಳ್ಳಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಶಾಸಕರು ಇರ್ತಾರ, ಶೆಟ್ರು ಇರ್ತಾರೆ, ಎಲ್ಲರೂ ಕೂಡ್ಕೊಂಡು ನಾವು ಕೆಲಸ ಮಾಡ್ತೀವಿ ಅನ್ನುವಂಥದ್ದು ಮಾತನ್ನು ಹೇಳಿ, ಯಾಕಂದ್ರೆ ಸಂಘ ಸಂಸ್ಥೆಗಳು ಏನಪ್ಪಾ ಅಂತಂದ್ರೆ ಅವ್ರು ಇರ್ತಕ್ಕಂಥ ಪರಿಸ್ಥಿತಿ ಬಾಗಲಕೋಟೆಯಲ್ಲಿ ಎಲ್ಲರದು ಪರಿಸ್ಥಿತಿ ಎಷ್ಟು ಕೆಟ್ಟ ಬಿಟ್ಟದಲ್ಲ, ಹದಗೆಟ್ ಬಿಟ್ಟದ. ವ್ಯಾಪಾರ ಅನ್ನೋದು ಇಲ್ಲ 10:30 11 ಗಂಟೆ ತನಕ ಬೋಣಿಗೆ ಆಗಂಗಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ನಾವು ಮಾಡ್ಬೇಕಾದಂತ ಅವಶ್ಯಕತೆ ಐತಿ ಮತ್ತು ಸರ್ಕಾರದ ಅಪೇಕ್ಷೆನೂ ಐತಿ. ಅದಕ್ಕೆ ಮಾಡ್ತೀವಿ ಅನ್ನೋಂಥ ಭರವಸೆನೂ ಮಾನ್ಯ ಮುಖ್ಯಮಂತ್ರಿಗೆ ಕೊಟ್ಟಾರ. ಅದಕ್ಕೆ ಶೀಘ್ರವಾಗಿ ನೀವು ಅದಕ್ಕೆ ಏನೇನು ಬೇಕು ಅನ್ನೋದು ಕ್ರಮ ಕೈಕೊಂಡು ಆ ನೀಲನಕ್ಷೆ ತಯಾರು ಮಾಡ್ಕೊಳ್ಳೋದಾಗ್ಲಿ, ವಾಣಿಜ್ಯ ಲೇಔಟ್ಗಳು ಮಾಡೋದಾಗ್ಲಿ, ಅದರ ರಿಸರ್ವೇಶನ್ ಮಾಡೋದಾಗ್ಲಿ ಎಲ್ಲಾನು ಮಾಡ್ಬೇಕು ಅನ್ನುವಂಥದ್ದು ನಮ್ಮಲ್ಲಿ ವಿನಂತಿ ಐತಿ. ಆ ನಂತರ ನವನಗರ ಯೂನಿಟ್ ನಂಬರ್ 1 ಬರ್ಸರ್ ಸರಿ ಇರದೇ ಇದ್ರೆ ಅವ್ರ ಹಿಂಬರ ಕೊಟ್ಟು ಅವ್ರ ಕನ್ವಿನ್ಸ್ ಮಾಡ್ಬೇಕು. ಅಕಸ್ಮಾತ್ ನ್ಯಾಯಯುತವಾಗಿ ಸಮ್ಮತವಾಗಿ ಇದ್ದಂತ ಅರ್ಜಿಗಳನ್ನು ತೀವ್ರ ಅಂದ್ರೆ ಕನಿಷ್ಠ 5 ದಿವಸ ಗರಿಷ್ಠ 7 ದಿವಸದೊಳಗೆ ಅರ್ಜಿ ವಿಲೇವಾರಿ ಆಗ್ಬೇಕು. ಇದು ತಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು. ಯಾಕಂದ್ರೆ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ ತರ ನಡಿಬೇಕಾಗತ್ತೆ. ಯಾಕಂದ್ರೆ ನಾಳೆಗೆ ನಾವು ಪ್ರೆಸ್ ಮೂಲಕ ನಾವು ಹೇಳ್ತಾ ಇದೀವಿ ಅಂದ್ರೆ ಸಾರ್ವಜನಿಕರ ತಿಳುವಳಿಕೆ ಹೋಗ್ತದೆ. ಏನ್ ಸರ್ ನೀವು ಹಿಂಗ್ ಹೇಳಿದ್ರಿ ಮತ್ತೆ ಅದ್ರದ್ದು ಏನಾಯ್ತು ಅನ್ನುವಂಥದ್ದು ಅವ್ರು ನಮ್ಗೆ ಕೇಳ್ತಾರೆ. ಯಾಕಂದ್ರೆ ಇರ್ತಕ್ಕಂಥ ಇಷ್ಟು ದಿವಸದಲ್ಲಿ ಯಾರು ನಾನ್ ಆಫೀಸಿಯಲ್ ಚೇರ್ಮನ್ ಇರ್ಲಿಲ್ಲ, ಹಿಂದಿದ್ದಂತವ್ರು ಕೆಲಸ ಮಾಡ್ಕೊತ ಬಂದಿದ್ದಾರೆ ಅವ್ರ ತಮ್ಮ ಇತಿಮಿತಿಯಲ್ಲಿ. ಆದ್ರೂ ಸಹ ಈಗ ಜನರದ್ದು ಒಂದು ಏನಪ್ಪ ಹೊಸ ಅಧ್ಯಕ್ಷರು ಬಂದಿದ್ದಾರೆ, ಹೊಸ ಏನ್ ಕೆಲಸ ಕಾರ್ಯಗಳಾಗ್ತವೆ, ಸಂತ್ರಸ್ತರ ಬೇಡಿಕೆಗಳನ್ನ ಇವ್ರು ನಿವಾರಣೆ ಮಾಡಕತ್ತಾರೋ ಇಲ್ಲೋ, ಮತ್ತೆ ಆಡಳಿತ ಯಾರು ಮಾಡಕತ್ತಾರ, ಆಡಳಿತಗಳ ಸುಧಾರಣೆ ಆಗೈತೋ ಇಲ್ಲೋ, ಪಾರದರ್ಶಕ ಐತೋ ಇಲ್ಲೋ, ಮತ್ತೆ ಅದೇ ರೀತಿ ತೊಂದರೆ ಕೊಡೋತಾ. ಯಾಕಂದ್ರೆ ದಿವಸ ನೋಡ್ತೀರಿ, ಪತ್ರಿಕಾ ಮೂಲಕ ನೋಡ್ತಾ ಇರ್ತೀವಿ ನಾವು. ಈ ಸ್ವತ್ತದ ಸಮಸ್ಯೆ, ನಿವೇಶನ ಹಂಚಿಕೆ ಸಮಸ್ಯೆ ಅಂತ, ಕಾರ್ನರ್ ಪ್ಲಾಟ್ಸ್ ಹಂಚಿಕೆ ಸಮಸ್ಯೆ, ಅಲ್ಲಿ ಇರ್ತಕ್ಕಂಥ ತಾಂತ್ರಿಕ ದೋಷಗಳು ಯಾವ ರೀತಿ ಇದಾವನೋ ಅಂತ ಅದನ್ನೆಲ್ಲ ನಿವಾರಣೆ ಮಾಡಿ, ಅಕಸ್ಮಾತ್ ಆಗಿ ಸರ್ಕಾರದ ಮಟ್ಟದಲ್ಲಿ ಅಕಸ್ಮಾತ್ ಬದಲಾವಣೆ ಆಗ್ಬೇಕಾದ್ರೆ, ತಿದ್ದುಪಡಿ ಆಗ್ಬೇಕಾದ್ರೆ, ನಿಯಮಗಳ ಬದಲಾವಣೆ ಆಗ್ಬೇಕಾದ್ರೆ ನಮ್ಮ ಈಗ ಹೊಸ ಶಾಸಕರು ಇದಾರೆ, ನಂತರ ಶೆಟ್ರು ಇದಾರೆ, ಎಲ್ಲರ ಮೂಲಕ ನಾವು ಒಟ್ಟಾರೆ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಸಂತ್ರಸ್ತರ ಜೀವನಕ್ಕೆ ನಾಂದಿ ಹಾಡ್ಬೇಕು. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ್ಕೊಂಡು ಒಕ್ಕಟ್ಟಿಂದ ಕೆಲಸ ಮಾಡಬೇಕು. ಮತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ಬಿಟಿಲಿ ಇರ್ತಕ್ಕಂಥ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಅತ್ಯಂತ ತೀವ್ರವಾಗಿ ಅವ್ರಿಗೆ ಸ್ಪಂದನೆ ಮಾಡಿ ಎಲ್ಲ ರೀತಿಯಿಂದನೂ ಅವ್ರಿಗೆ ಸಹಕಾರ ಮಾಡಬೇಕು. ಯಾವುದೇ ರೀತಿಯಿಂದನೂ ಅನಾವಶ್ಯಕ ನಮ್ಗೆ ಆರೋಪಕ್ಕೆ ಬರೋದಾಗ್ಲಿ, ಪತ್ರಿಕಾ ಮೂಲಕ ಹೇಳಿಕೆ ಕೊಡೋದಾಗ್ಲಿ, ಅವ್ರಿಗೆ ಏನಪ್ಪಾ ಇನ್ನೂ ಆಕ್ರೋಶ ಐತಲ್ಲಪ್ಪ, ಇನ್ನೂ ಬದಲಾವಣೆ ಆಗಿಲ್ಲಲ್ಲಪ್ಪ ಅನ್ನುವಂಥ ರೀತಿಯಲ್ಲಿ ಆಗ್ಬಾರ್ದು. ಯಾಕೆ ನಾವು ಅಧ್ಯಕ್ಷರು ಬಂದ ಮೇಲೆ, ಹೊಸ ಶಾಸಕರು ಬಂದ ಮೇಲೆ ನಮ್ ಬದಲಾವಣೆ ಆಗೈತಿ ಬಿಟಿಡಿಯಲ್ಲಿ ಅನ್ನುವಂಥದ್ದು ಅವ್ರಿಗೆ ಅರಿವು ಮೂಡ್ಬೇಕು. ಆ ರೀತಿಯಲ್ಲಿ ಎಲ್ಲರೂ ಕೆಲಸ ಮಾಡ್ಬೇಕು. ಆನಂತರ ಇರ್ತಕ್ಕಂಥ ಏನಪ್ಪ, ಈಗ ಈ ನಮ್ಮ ಆರೋದಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರ, ನಿಮ್ ಕೆಲಸ ಏನಪ್ಪಾ ಅಂತಂದ್ರೆ ಅಲ್ಲಿಗೆ ನಿವೇಶನ ಹಂಚಿಕೆದಾಗ್ಲಿ, ಆದ್ರೆ ಬಿಲ್ಡಿಂಗ್ ಅಂತ, ಅದಕ್ಕಾಗಿ ತಾವು ಪ್ರಯತ್ನ ಮಾಡ್ಬೇಕು ಅನ್ನುವಂಥದ್ದು ಮಾತನ್ನ ಹೇಳ್ತಾ ಇದ್ದೀನಿ. ಇದೊಂದು ಏನಾಗಿದೆಪ್ಪ ಅಂತಂದ್ರ, ಬಿಟಿಡಿ ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನ ನಿವಾರಣೆ ಮಾಡ್ಬೇಕು, ಸಮಸ್ಯೆಗಳ ನಿವಾರಣೆ ಮಾಡ್ಬೇಕು. ಮತ್ತು ನಾನು ಚಾರ್ಜ್ ತೆಗೆದುಕೊಂಡ ನಂತರ ಅದಕ್ಕೊಂದು ಹೊಸ ರೂಪ ಕೊಟ್ಟು ಹೊಸ ಸಂಕಲ್ಪದೊಂದಿಗೆ, ಹೊಸ ಯೋಜನೆದೊಂದಿಗೆ ಕೆಲಸ ಮಾಡ್ಬೇಕನ್ನುವಂಥದ್ದು ಅಭಿಲಾಷೆ ನಂದಿದೆ. ಮತ್ತು ಅದ್ರ ಜೊತೆಗೆ ಇರ್ತಕ್ಕಂಥ ನಮ್ಮ ಪ್ರಾಧಿಕಾರದ ಮೇಲೆ ಇರ್ತಕ್ಕಂಥ ಆರೋಪಗಳು ಏನಪ್ಪಾ ಅಂತಂದ್ರ, ಅನೇಕ ರೀತಿಯಿಂದ ಸಾರ್ವಜನಿಕರಿಗೆ, ಸಂತ್ರಸ್ತರಿಗೆ ಅನಾವಶ್ಯಕ ಅಲುಗಾಡಿಸೋದು, ಕೆಲಸ ಕಾರ್ಯಗಳನ್ನು ಯಾವ ರೀತಿ ಮಾಡ್ಬೇಕು ಅನ್ನುವಂಥದ್ದು ತೀವ್ರಗತಿಯಿಂದ ಮಾಡಿ ಅವ್ರಿಗೆ ತೃಪ್ತಿ ಆಗೋ ರೀತಿಯಲ್ಲಿ ಕೆಲಸ ಮಾಡ್ಬೇಕು ಅನ್ನುವಂಥದ್ದು ಇಲ್ಲ. ಅದಕ್ಕೋಸ್ಕರ ಅದಕ್ಕೆ ನಾನಾ ಕಾರಣಗಳಿರ್ಬೋದು. ಅದಕ್ಕೋಸ್ಕರ ಬಿಟಿಡಿ ಭ್ರಷ್ಟಾಚಾರ ಮುಕ್ತ ಆದಂತ ಒಂದು ಬಿಟಿಡಿ ಆಗ್ಬೇಕು ಅನ್ನುವಂಥದ್ದು ನನ್ ಕನಸಿದೆ. ಆ ದಿಶೆಯಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ಸಂತ್ರಸ್ತರು, ಸಾರ್ವಜನಿಕರು ನನಗೆ ಸಹಕಾರ ಕೊಡ್ಬೇಕು ಅನ್ನುವಂಥದ್ದು ನನ್ನ ವಿಚಾರ. ಆನಂತರ ಏನಪ್ಪಾ ಅಂತಂದ್ರ, ಈ ಕೆಲಸ ಕಾರ್ಯಗಳು ಆಗೋದ್ರಿಂದ ಏನಾಗತ್ತಪ್ಪ ಅಂದ್ರ, ಇದಕ್ಕೊಂದು ಹೊಸ ರೂಪ ಕೊಡ್ಬೇಕಾದ್ರೆ ಯಾರು ರೂಪ ಕೊಡ್ಬೇಕು? ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯವರು ಆಗ್ಲಿ, ಅಧಿಕಾರಿಗಳಾಗ್ಲಿ ಜಾಗೃತೆಯಿಂದ, ಸೂಕ್ಷ್ಮತೆಯಿಂದ ಅವ್ರು ಇರ್ತಕ್ಕಂಥ ತೊಂದರೆಗಳು ಏನಿದಾವೆ, ಸಂತ್ರಸ್ತರ ಬೇಡಿಕೆಗಳು ಏನಿದಾವೆ ಅದನ್ನ ಅರ್ಥ ಮಾಡಿಕೊಂಡು ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ನಮ್ಮ ಬಾಗಲಕೋಟೆ ಬಿಟಿಡಿಗೆ ಒಂದು ಅರ್ಥ ಬರ್ತದ. ನಾವು ಹೊಸ ಚಾರ್ಜ್ ತೆಗೆದುಕೊಂಡ ನಂತರ ಸಹ ಇಲ್ಲಪ್ಪ ಅಲ್ಲಿ ಬದಲಾವಣೆ ಆಗಿದೆ,
ಆದ್ರೆ ಇಲ್ಲಿ ಆಡಳಿತ ಸರಿಯಾಗಿ ನಡೀತಾ ಇದೆ, ಆಡಳಿತ ಪಾರದರ್ಶಕವಾಗಿ ನಡೀತಾ ಇದೆ ಅನ್ನುವಂಥದ್ದು ನಮ್ಮಲ್ಲಿ ಕಲ್ಪನಾ ಮೂಡೋ ತರಹ ನಾವು ಕೆಲಸ ಮಾಡಬೇಕಾಗಿದೆ. ಅದಕ್ಕೆಲ್ಲ ಅಧಿಕಾರಿಗಳು, ಚೀಫ್ ಇಂಜಿನಿಯರ್ ಅವರು, ಬಾರಿಗಿಡೋದವರು ನಂತರ ಇರ್ತಕ್ಕಂಥ ಎಲ್ಲ 8 ಸಬ್ ಡಿವಿಷನ್ಸ್ ಅಂತ 8 ಡಿವಿಷನ್ಸ್ ಅಧಿಕಾರಿಗಳು, ಎರಡು ಡಿವಿಷನ್ ಅಧಿಕಾರಿಗಳು ಕೆಲಸ ಮಾಡಬೇಕು. ಯಾವುದೇ ರೀತಿಯಿಂದನೂ ಜನರಿಗೆ ತೊಂದರೆ ಕೊಡದಂತೆ ನೋಡಿಕೊಳ್ಳಬೇಕು. ತಾವು ಪಾರದರ್ಶಕವಾಗಿ ಆಡಳಿತ ಮಾಡ್ಬೇಕಾತಪ್ಪ ಅಂತಂದ್ರ ಅದಕ್ಕೆ ಎಲ್ಲಾ ರೀತಿಯಿಂದನೂ ಇರ್ತಕ್ಕಂಥ ತೊಂದರೆಗಳನ್ನು ನಿವಾರಣೆ ಮಾಡಿ ಅವ್ರಿಗೆ ಯಾವ್ದೇ ರೀತಿ ಬರ್ಲಿ, ಬಹುಮತವ್ರ ಬೇಡಿಕೆಗಳದಾವ, ಅವ್ರ ಸಮಸ್ಯೆಗಳದಾವ. ನಂತರ ಇರ್ತಕ್ಕಂಥ ವ್ಯಾಪಾರಸ್ಥರು ಬೇರೆ ಬೇರೆ ಎಲ್ಲ 36 ಸಂಘ ಸಂಸ್ಥೆಗಳು ಕೂಡಿ ಒಂದು ಸಂಸ್ಥೆ ಮಾಡಿದ್ದಾರೆ, ಭೂಮಾ ಅಂತಂದು. ಅದನ್ನ ಬೇಡಿಕೆ ಕೊಟ್ಟಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಾಗಿದೆ. ಮುಖ್ಯಮಂತ್ರಿ ಅಷ್ಟೇ ಅವರು ಇದನ್ನ ಮಾಡ್ಲೇಬೇಕನ್ನುವಂತದ್ದು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ದಿಶೆಯಲ್ಲಿ ನಾವೆಲ್ಲಾನು ಕ್ರಮ ಕೈಗೊಳ್ತೀವಿ ಅನ್ನುವಂಥದ್ದು ಭರವಸೆ ತಮ್ಮ ಮೂಲಕ ಎಲ್ಲ ವ್ಯಾಪಾರಸ್ಥರು ಕೊಡ್ತೀವಿ. ನಂತರ ಇನ್ನೇನಪ್ಪಾ ಅಂತ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಯೂನಿಟ್ ನಂಬರ್ 1 ಮತ್ತು ಯೂನಿಟ್ ನಂಬರ್ 2 ಅಲ್ಲಿ ಇರ್ತಕ್ಕಂಥ ಸ್ವಚ್ಛತಾ, ಹಾಗಾದ್ರೆ ಯಾರ ಕೇಳಿದ್ರಿ, ಸ್ವಚ್ಛತಾ ಅನ್ನೋದು ಏನಪ್ಪಾ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಸ್ವಚ್ಛತಾ ಸಾರ್ವಜನಿಕರದು ಅಷ್ಟೇ ನಮ್ಗೆ ತೊಂದರೆ ಅದ. ಅಂತ ಇರ್ತಕ್ಕಂಥ ನಮ್ ಯಾರು ಗುತ್ತಿಗೆದಾರರು ಏನ್ ತೆಗೆದುಕೊಂಡಾರಲ್ಲ, ಆ ಗುತ್ತಿಗೆದಾರರು ಸಹ ಆ ಸ್ವಚ್ಛತಾ ಬಗ್ಗೆ ಯಾರು ನಿಗಾ ವಹಿಸ್ತಾ ಇಲ್ಲ. ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸೆಕ್ಟರ್ಗೆ ಒಬ್ಬೊಬ್ರು ಉಸ್ತುವಾರಿ ಇರ್ತಾರ. ಅವ್ರು ಅಲ್ಲಿ ಹೋಗ್ತಾರೋ ಇಲ್ಲೋ, ನೋಡ್ತಾರೋ ಇಲ್ಲೋ, ಸ್ವಚ್ಛತೆ ಆಗ್ತೈತೋ ಇಲ್ಲೋ ಗೊತ್ತಿಲ್ಲ. ನಂತರ ಚರಂಡಿಗೆ ಹೋಗಿ ಕಸ ಹಾಕ್ತಾರ. ಚರಂಡಿಗೆ ಹೋಗಿ ಕಸ ಹಾಕ್ಲಾರ್ದಂಗ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸ್ಬೇಕು. ಅಲ್ಲಿ ಇರ್ತಕ್ಕಂಥ ಕೆಲಸ ಕಾರ್ಯಗಳು ಯಾವ ರೀತಿ ನಡೆದಾವ ಅನ್ನೋದು ಗುರ್ತಾಗಬೇಕು. ಎಲ್ಲಿ ಗಟ್ರ ಕಟ್ಟೈತಿ, ಎಲ್ಲಿ ನಿಂತೈತಿ ಅನ್ನೋದು ನೋಡ್ಬೇಕು. ಯಾಕಂದ್ರೆ ಏನಾಗ್ತದ, ಅವ್ರು ಈಗ ಅವರು ಟ್ಯಾಕ್ಸ್ ತುಂಬುದಿಲ್ಲ ಅನ್ನುವಂಥದಕ್ಕೆ ನೀವು ಕೆಲಸ ಮಾಡಿಸೋದಂತದಲ್ಲ. ಯಾಕಂದ್ರೆ ನವನಗರಕ್ಕೆ ಇರ್ತಕ್ಕಂಥ ಟ್ಯಾಕ್ಸ್ ನಾವು ಫ್ರೀ ಐತಿ ಅನ್ನುವಂಥದ್ದು ಅದು ಇವತ್ತಿಲ್ಲ ನಾಳೆ ಅಂತ ಬರ್ಬೋದು ಅಂತ ತಿಳ್ಕೊಡ್ರಿ. ಯಾಕಂದ್ರೆ ಅದು ಸಹ ಸಮಸ್ಯೆ ಐತಿ. ಯಾಕಂದ್ರೆ ಎಲ್ಲಿವರೆಗೆ ನಾವು ಅದ್ರ ಟ್ಯಾಕ್ಸ್ ಫ್ರೀ ಮಾಡ್ಬೇಕು, ಎಲ್ಲ ಸರ್ಕಾರದ ಮಟ್ಟದಿಂದ ಕೆಬಿಜನ್ ಮಟ್ಟದಿಂದ ತಗೋಬೇಕಾಗ್ತೈತೆ. ಅದು ಸಹ ಮುಂದಿನ ಸರ್ಕಾರ ಮಟ್ಟದ ಏನ್ ತೀರ್ಮಾನ ತಗೋತಾರ ತಗೊಳ್ಳಿ. ಆದ್ರೂ ಸಹ ಇದನ್ನ ಮಾಡ್ಲಿಕ್ಕೆ ಏನಪ್ಪಾ, ನೀವು ಕೊಟ್ಟಿರ್ತೀರಿ, ಕಾಂಟ್ರಾಕ್ಟ್ ಕೊಟ್ಟಿರ್ತೀರಿ, ಕೆಲಸ ಮಾಡಕ್ ಹಚ್ಚಿರ್ತೀರಿ, ಆದ್ರೆ ಅದು ಉಸ್ತುವಾರಿ ಮಾಡೋರು ಯಾರು? ಮೇಲೆ ಉಸ್ತುವಾರಿ ಸರಿಯಾಗಿ ನಡೀಲಿಲ್ಲಪ್ಪ ಅಂದ್ರೆ ಇವೆಲ್ಲ ಸಮಸ್ಯೆ ಆಗ್ತಾವ. ಎಲ್ಲ ಕಡೆ ಗಟರ್ ಕಟ್ಟುದು, ಬ್ಲಾಕ್ ಆಗೋದು, ವಾಸನೆ ಬರೋದು, ಪೊಲ್ಯೂಷನ್ ಪ್ರಾಬ್ಲಮ್ ಎಲ್ಲಾ ಬರ್ತಾವ. ದಯವಿಟ್ಟು ಆ ರೀತಿ ಇಲ್ಲ ಆಗದಂತ ನೋಡ್ಕೊರಿ. ನಾನು ಸಹ ಸಂದರ್ಭ ಬಂದಾಗ ಸರ್ಪ್ರೈಸ್ ವಿಸಿಟ್ ಮಾಡಿ ಯಾರು ಕೆಲಸ ಮಾಡ್ತಾ ಇದಾರೆ, ಎಷ್ಟು ವಿನಿಯೋಗ ಮಾಡಿದ್ದಾರೆ, ಎಷ್ಟು ಲೇಬರ್ನ ಹಚ್ಚಿದ್ದಾರೆ, ಎಷ್ಟು ಲೇಬರ್ ಕಾಂಟ್ರಾಕ್ಟ್ ಐತಿ ಅಂತ ನಾವು ಕೇಳೋದು. ಆ ದಿಶೆಯಲ್ಲಿ ತಾವು ಎಚ್ಚರಿಕೆಯಿಂದ ಕೆಲಸ ಮಾಡ್ಲಿ. ಅವ್ರಿಗೆ ಯಾವೆಲ್ಲ ರೀತಿಯಿಂದ ಅವ್ರಿಗೆ ಸ್ಪಂದನೆ ಮಾಡಿ, ಅವರು ಅಕಸ್ಮಾತ್ ದಾಖಲೆಗಳನ್ನ ಸರಿ ಕೊಟ್ಟಿಲ್ಲ, ದಾಖಲೆ ಇಂತ ತಗೊಂಬರ್ರಿ ಅಂತ ಹೇಳ್ರಿ. ಅಥವಾ ನ್ಯಾಯಸಮ್ಮತವಾಗಿ ಎಲ್ಲ ದಾಖಲೆಯನ್ನು ಕೊಟ್ಟು ಯಾಕೆ ಅಡ್ಡಾಡ್ಸ್ತೀರಿ? ಅದು ನೋಡೋರು ಯಾರು? ಯಾಕೆ ಇನ್ ತೊಂದ್ರೆ ಯಾಕೆ ಕೊಡ್ತೀರಿ ಅನ್ನುವಂತ ಕೇಳೋರು ಯಾರು? ಅದಕ್ಕೋಸ್ಕರ ನಿಮ್ ಅತ್ಯಂತ ಜವಾಬ್ದಾರಿ ಇರ್ತಕ್ಕಂಥ ನಿಮ್ದು ಹುದ್ದೆ ಐತಿ. ಮತ್ತು ಅದಕ್ಕೆ ಇರ್ತಕ್ಕಂಥ ನಿಮ್ಮಲ್ಲಿ ಇರ್ತಕ್ಕಂಥ ನಿಮ್ಮ ಜೋಡಿ ಸಹಕರಿಸಿ ಮಾಡ್ತಕ್ಕಂಥ ಸಿಬ್ಬಂದಿರು ಅದಾರ. ಅದನ್ನೆಲ್ಲ ಸರಿಯಾಗಿ ಮಾಡ್ಬೇಕು ಅನ್ನುವಂಥದ್ದು. ಮತ್ತು ಈ ಸ್ವತ್ತು ಏನಾಗಿದೆಲ್ಲ, ಈ ಸ್ವತ್ತಿಗೆ ನೀವು ಹೇಳಿದ್ರಿ, ಮೊನ್ನೆ ಹೇಳಿರಿ ನಾನು ನಿಮ್ಗೆ. ಈ ಸ್ವತ್ತು ನಾನು ಫಸ್ಟ್ ಬಂದ್ ಲೆಟರ್ ಬರ್ದಿದ್ದೆ. ಅದು ಈ ಸ್ವತ್ತು ನೀವು ಮಾಡಿದ್ದು ಇದು ಐತಿ, ಸಮಸ್ಯೆ ಅದಾವ, ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ಎಲ್ಲ ಬ್ಯಾಂಕಿಂದು ಸಾಲಗಳು ಯಾವ ಸಿಗ್ತಾ ಇಲ್ಲ, ನೀವು ಇಮಿಡಿಯೇಟ್ಲಿ ಮಾಡ್ಬೇಕು ಅನ್ನುವಂಥದ್ದು ನೀವು 28ನೇ ತಾರೀಕಿಗೆ ಅದೊಂದು ಆರ್ಡರ್ ಮಾಡಿರಿ. 8 ಮಂದಿನ ಇಲ್ಲಿವರೆಗೆ ಯಾರು ಜಾಯಿನ್ ಆಗಿಲ್ಲ, ಯಾರು ಕೆಲಸ ಮಾಡ್ತಾ ಇಲ್ಲ. ಪೇಪರ್ನಲ್ಲಿ ಮಾತ್ರ ಐತಿ, ಆದ್ರೆ ಅಲ್ಲಿ ಇರ್ತಕ್ಕಂಥ ಎಕ್ಸಿಕ್ಯೂಷನ್ ಆಗ್ಬೇಕಲ್ಲ. ಯಾಕಂದ್ರೆ ನಾವು ಟೈಮ್ ಅಂಡ್ ಪ್ರೋಗ್ರಾಮ್, ಯಾಕಂದ್ರೆ ಸಂತ್ರಸ್ತರಿಗೆ ಕೊಡ್ಬೇಕು, ಈ ಸ್ವತ್ತು ಕೊಡ್ಬೇಕು, ಹಕ್ಕುಪತ್ರ ಕೊಡ್ಬೇಕು ಅಂದ್ರೆ ನಾವು ಏನಪ್ಪ ನಿಗದಿತ ವೇಳೆಯಲ್ಲಿ ನಿಗದಿತ ಕೆಲಸ ಕಾರ್ಯಗಳು ಆಗ್ಬೇಕು ಅನ್ನುವಂಥದ್ದು. ನೀವು ಪೇಪರ್ನ ಕೊಟ್ರಿ, ಆರ್ಡರ್ ಮಾಡಿದ್ರಿ, ಏನಾಯ್ತು? ದೇರ್ ಇಸ್ ನೋ ಇಂಪ್ಲಿಮೆಂಟೇಶನ್. ಅಲ್ಲಕ್ಕ ಅದನ್ನ ಅಲ್ಲ ನಾವ್ ಯಾಕೆ ಹೇಳ್ತೀವಪ್ಪ ಅಂತಂದ್ರ, ಇದನ್ನ ಹೇಳುವ ಉದ್ದೇಶ ಏನಪ್ಪಾ ಅಂದ್ರೆ ಸಾರ್ವಜನಿಕರಿಗೆ ನಾವು ಕ್ರಮ ಕೈಕೊಂಡಿವಿ, ಮಾಡ್ತಾ ಇದಾರೆ ಅಲ್ಲಿ ಅನ್ನೋದು ಅವ್ರ ಕಲ್ಪನಾ ಮೂಲ್ಯನ ಸಂಬಂಧ ಹೇಳಕ್ತೀನಿ. ನಾ ಆರೋಪ ಮಾಡಿ ನಿಮ್ ಮೇಲೆ ಇದನ್ನ ಮಾಡ್ತಾ ಇಲ್ಲ. ಜನರಿಗೆ ಏನ್ ಮಾಡಕತ್ತೀರಿ ನೀವು? ಈ ಸ್ವತ್ತು ಯಾಕೆ ಕೊಡಾಕತ್ತಿಲ್ಲ, ಹಕ್ಕು ಪತ್ರ ಯಾಕೆ ವಿತರಣೆ ಮಾಡಕತ್ತಿಲ್ಲ, ಏನ್ ನಡೆಯೋದಿಲ್ಲ ಕೆಲಸ ಅನ್ನುವಂಥದ್ದು ತಿಳುವಳಿಕೆ ಕೊಡೋ ಸಂಬಂಧ ಮಾಡಕತ್ತಿ ಹೊರತು ಅಂತ ಯಾವ್ದೇ ರೀತಿ ನಿಮ್ ಆರೋಪ ಮಾಡ್ಬೇಕು, ನಿಮಗೆ ಇದನ್ನ ಮಾಡ್ಬೇಕು ಅನ್ನುವಂಥದ್ದು ಕಂಪ್ಲೇಂಟ್ ಅಂತಲ್ಲ. ನಿಮ್ಮ ಇವ್ರ ಮೂಲಕ ಅವ್ರು ತಿಳಿದ್ರೆ ಅಂದ್ರೆ ಇಲ್ಲ ಏನ ಕ್ರಮ ಕೈಗೊಳ್ಳಕತ್ತಾರಪ್ಪ, BTD ಸಂತ್ರಸ್ತ ಪರವಾಗಿ ಅದಾರ, ಹೊಸ ಆಡಳಿತ ಮಾಡಕತ್ತಾರ ಅನ್ನುವಂಥದ್ದು ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರ ಬಂದ್ ಯಾಕೆ ಕುಂದಿರ್ತಾರ? ಅವ್ರ ಕೆಲಸ ಮುಗಿಸಿ ಕಳಿಸ್ಕೊಟ್ಬಿಡ್ಬೇಕು. ಈಗ ಹಿಂಗಾಗಿ ಏನಾಗಿದೆಪ್ಪ ಅಂತಂದ್ರ ಇಲ್ಲಿ 3ನೇ ವ್ಯಕ್ತಿ ಇಲ್ಲಿ ಮಧ್ಯವರ್ತಿ ಅನ್ನುವಂಥದ್ದಾಗ್ಲಿ, ಅದಕ್ಕೆ ಇನ್ನೊಂದು ಹೆಸರು ಐತಿ, ಬ್ರೋಕರ್ ಅಂತ. ಅದಕ್ಕೋಸ್ಕರ ಆ ಹೆಸರು ಇಲ್ಲಿ ಒಟ್ಟ ಇಲ್ಲಿಂದ ನಿರ್ಮೂಲ ಆಗ್ಬೇಕು. ಯಾವುದೇ 3ನೇ ವ್ಯಕ್ತಿ ಇಲ್ಲಿ ಇದ್ರ ಹಸ್ತಗ್ಯಾಪ್ ಇರಬಾರ್ದು. ಆ ರೀತಿ ಆಗ್ಲಾರ್ದ ನೋಡ್ಕೊಂಡು ನೀವು ಅವ್ರು ಬಂದ್ ಕೆಲಸ ಹಚ್ಕೊಂಡ ಮಾಡಿ ಕಳ್ಸಿರಪ್ಪ ಅಂದ್ರೆ ಅವ್ರು ಯಾಕೆ ಬರ್ತಾರ್ರಿ? ನಾವ್ ಸ್ಕೋಪ್ ಕೊಡ್ಲಿಲ್ಲಪ್ಪ ಅಂದ್ರೆ ಅವ್ರು ಬರೋದೇ ಇಲ್ಲ ಯಾರು ಬ್ರೋಕರ್ಗಳು. ನೀವು ಅವ್ರಿಗೆ ಅನುಕೂಲ ಮಾಡಿ ಕೊಟ್ಟು ಕುಂದಿರ್ಸ್ಕೊಂಡ್ ಕುಂತು ಅದೆಲ್ಲ ಮಾಡಿ ಅವ್ರಿಗೆ ಏನ್ ಹೇಳುದು ಕೇಳುದೆಲ್ಲ ಮಾಡ್ಕೋತೀರಿ ಅಂತಕೊಂಡ್ ಬರ್ತಾರ. 1 ಸಲ ಬರ್ತಾರ ಅವ್ರು, 2ನೇ ಸಲ ಬರ್ತಾರ, 3ನೇ ಸಲ ಅವ್ರನ್ನ ಯಾಕೆ ಎಂಟರ್ಟೈನ್ ಮಾಡ್ತೀರಿ? ಒಟ್ಟ ಮಾಡ್ಬೇಡ್ರಿ. ಯಾಕಂದ್ರೆ ಇದು ಏನಾಗಿತ್ತಪ್ಪ ಅಂತಾರ, ನೀವು ಅಂತ ಹೊತ್ನಾಗ ಇರ್ತಕ್ಕಂಥ ಬಾಗಲಕೋಟೆ
BTD ಇಲ್ಲಪ್ಪ ಇಲ್ಲಿ ಹಿಂಗ್ ನಡ್ದತ್ತಲ್ಲ ಅಂತ ಅನ್ನುವಂಥದ್ದು ನಮಗ್ ಕೆಟ್ಟ ಹೆಸರು ತರುವಂತ ಕೆಲಸಗಳು ಯಾವೂ ಆಗ್ಬಾರ್ದು. ನಮ್ಮ ಆಡಳಿತರಿಗಾಗ್ಲಿ, ನಮ್ಮ ನಾನ್ ಆಫೀಸರ್ಸ್ ಆಗಲಿ, ಜನಪ್ರತಿನಿಧಿಗಳಾಗ್ಲಿ, ಸರ್ಕಾರಕ್ಕಾಗ್ಲಿ ಯಾವ್ದೇ ಕೆಲಸ ಮಾಡೋದು, ನಿಮ್ಮಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯವರ ಅಲಕ್ಷ್ಯ ಮತ್ತು ನಿರ್ಲಕ್ಷ್ಯದಿಂದ ಆಗ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಯಾವ್ದು ಆಸ್ಪದ ಕೊಡ್ಬೇಡ. ಮನಸ್ಸು ಇದ್ರೆಲ್ಲ ಆಗ್ತದೆ. ಮನಸ್ಸಿದ್ರ ಮಾರ್ಗ. ನಾವು ಯಾವ ರೀತಿಯಿಂದ ಅದನ್ನ ಅನುಸರಿಸ್ತೀವಿ ಅದನ್ನ ಮಾಡ್ತೀವಿ. ಬಟ್ ನಿಮ್ಗೆ ಗುರ್ತದ ನಾವು ಆ ದೃಷ್ಟಿಯಲ್ಲಿ ನಾವು ಅದ ಇದ್ದೀವಿ, ಯಾಕಂದ್ರೆ ನೀವು ನಮ್ಮ ಕೆಲಸ ಕಾರ್ಯಗಳನ್ನ ನೋಡಿರಿ. ಆ ದೃಷ್ಟಿ ಅದಕ್ಕೆ ನಾವು ಅವಕಾಶ ಎಲ್ಲಿ ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಯಾಕಂದ್ರೆ ಅವು ಸೋಷಿಯಲ್ ಸರ್ವಿಸ್ದಾಗ ಬರ್ತಾವ ಅಂತ ತಿಳ್ಕೊಂಡು ನಾ ಹೇಳಿಲ್ಲ. ಯಾಕಂದ್ರೆ ಅದು ಇಲ್ಲ ಅವಾಗ ಏನಂತಾರ, ಈಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಪ್ಪ ಅಂದ್ರೆ ಇಲ್ಲಿ ಆಟೋ ಬರಂಗಿಲ್ಲ, ಬಸ್ ಬರಂಗಿಲ್ಲ ಅಂತ, ಸಿಟಿ ಬಸ್ ಬರಂಗಿಲ್ಲ. ಇಲ್ಲಿ ಇರ್ತಕ್ಕಂತ ಎಲ್ಲಾರು ರಿಮೋಟ್ನಾಗ ಅದಾರ. ಅವ್ರ ರಾತ್ರಿ ಹೊತ್ನಾಗಂತೂ ಬಹಳ ಅವ್ರ ಪರಿಸ್ಥಿತಿ ಹೆಂಗಪ್ಪ ಅಂತ, ಯಾರೇ ಇದ್ರು ತಮ್ಮ ಸ್ವಂತ ವಾಹನಗಳಿದ್ರು ಮಾತ್ರ ಬರ್ಲಿಕ್ಕೆ ಹೋಗ್ಲಿಕ್ಕೆ ಅವಕಾಶಗಳದಾವ. ಅದಕ್ಕೋಸ್ಕರ ಆ ರೀತಿಯಲ್ಲಿ ಇರ್ತಕ್ಕಂಥ ಎಲ್ಲಾನು ಅವ್ರಿಗೆ ವಾಹನ ಸೌಕರ್ಯ ಮಾಡುವುದು ಅಂತದ್ದಾಗ್ಲಿ, ಆತರ ಹಾಸ್ಪಿಟಲ್ ಇರತಕ್ಕಂಥದ್ದಾಗ್ಲಿ, ಸರ್ಕಾರಿ ಶಾಲೆಗಳು ಇರ್ತಕ್ಕಂಥದ್ದಾಗ್ಲಿ, ಅವು ಎಲ್ಲಾನು ಯಾವ ರೀತಿ ಮಾಡ್ಬೇಕು ಅನ್ನುವಂತ. ಯಾಕಂದ್ರೆ ಸಾಕಷ್ಟು ಜಾಗ ಅದ ನಮ್ದು, ಸಾಕಷ್ಟು ಕಟ್ಟಡಗಳದಾವ. ಅದನ್ನ ಸರ್ಕಾರ ಇರ್ತಕ್ಕಂಥ ಎಲ್ಲ ಶಾಲಾ ಕಟ್ಟಡಗಳು, ಆಸ್ಪತ್ರೆಗಳು ಇದ್ರ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ. ಆಯ್ತಾ, ತೀವ್ರಗತಿಯಿಂದ ಮಾಡ್ಸೋಣ. ಆಯ್ತಾ, ಶೀಘ್ರದಲ್ಲಿ ಉದ್ಘಾಟನೆ ಮಾಡ್ಲಿಕ್ಕೆ ಕ್ರಮ ಕೈಗೊಳ್ತೀವಿ. ಸರ್, ಅದನ್ನ ನಾವು ಅದಕ್ಕಾಗಿ ಅವ್ರು ಹೇಳಿದ್ವಿ, ಇಲ್ಲಿ ನ್ಯೂನ್ಯತೆಗಳು ಸಾಕಷ್ಟು ಅದಾವ. ಆ ನ್ಯೂನ್ಯತೆಗಳು ನೀವೊಂದು ಅಕಸ್ಮಾತ್ ನಮ್ ಗಮನಕ್ಕೆ ತಗೊಂಬರ್ರಿ. ನೇರವಾಗಿ ಪತ್ರಿಕಾ ಪ್ರಕಟಣೆ ಮಾಡ್ಬೇಡ್ರಿ. ನಮ್ ಜೊತೆ ಸರ್ಕಾರ ಕೊಟ್ರಪ್ಪ ಅಂದ್ರೆ ಮೊದ್ಲಕ್ಕೆ ಇಲ್ಲಿ ಏನ್ ಬೇಕು ಅನ್ನೋದನ್ನ ನಾವು ಮಾಡ್ಕೋತೀವಿ. ನಾವು ಕಂಪಲ್ಸರಿ ಎಲ್ಲಾ ಫೋನ್ ಎತ್ತೇನೆ, ಯಾವ ಫೋನ್ ಸರ. ನೀವು ಅದಕ್ಕ ನಿಮ್ ಇರ್ತಕ್ಕಂತ ಇಲ್ಲಿ ಇದನ್ನ BTD ಇದ್ರೊಳಗ ಇರ್ತಕ್ಕಂತ ಈಗ PRO ಅಂತ ಅನ್ನೋದಾಗ್ಲಿ, ಜನಸಂಪರ್ಕ ಅಧಿಕಾರಿಗಳಂತಾಗ್ಲಿ, ಇಲ್ಲಿ ಇರ್ತಕ್ಕಂತ ಇಲ್ಲಿ ಟೋಟಲ್ BTD ಒಂದು ಇರ್ತಕ್ಕಂಥ ಸೂಪರ್ವೈಸಿಂಗ್ ಜನರಲ್ ಮ್ಯಾನೇಜರ್ ಆಗ್ಲಿ ಮಾಡ್ಕೊಂಡು ನೀವು ಮಾಡಿದ್ರಪ್ಪ ಅಂದ್ರೆ ಎಲ್ಲ ಕೆಲಸ ಕಾರ್ಯಗಳು ಅವ್ರ ಮೂಲಕ ಹಾಕವ. ಯಾಕಂದ್ರೆ ನೀವು ಟೆಕ್ನಿಕಲ್ ಹೆಡ್ ಆಗ್ತೀರಿ. ನೀವು ಇಲ್ಲೇ ಇರ್ತಕ್ಕಂಥ ಕೆಲಸ ಕಾರ್ಯಗಳು ಏನಾಗ್ತಾವ, ನಿಮ್ ಒತ್ತಡ ಇರ್ತತೋ ಏನಿರ್ತೋ ಅನ್ನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಒಂದು ಸ್ವಲ್ಪ ನೇಮಕ ಮಾಡ್ರಿ. ಮತ್ತೆ ಈ ಸ್ವತ್ತು ಏನ ಕೆಲಸ ನಿಮ್ಮ ನಾಳೆ ಅಲ್ಲ ಸರ್, ಈಗ ನಿಮ್ಮ ಕ್ಲಿಯರ್ ಆಗಿಲ್ಲ ಅಂತ. ಇಲ್ಲ ಎಲ್ಲ ಕ್ಲಿಯರ್ ಇದೆ. ಎಲ್ಲರೂ ಒಕ್ಕಟ್ಟಾಗಿ ಯಕ್ಷಣ ಮಾಡಿದ್ರೆ ಎಲ್ಲ ಮತದಾರ ಪ್ರಭುಗಳಿಗೆ ನಮಸ್ಕರಿಸುತ್ತಾ ಎಲ್ಲರೂ ನೀವೆಲ್ಲ ಮಾಧ್ಯಮ ಸಹಿತರು ಎಲ್ಲರೂ ಸಹಕಾರ ಮಾಡಿದ್ದಕ್ಕೆ ಬಾಗಲಕೋಟೆಯಲ್ಲಿ ಈ ಗೆಲುವು ಸಾಧ್ಯ ಆಗಿದೆ. ಈಗ ಮಾದೇವರಿಗೆ ತಾವೇನ್ರ ಮಾತಾಡ್ತೀರಿ? ಇವಾಗ ಬೆಂಗಳೂರಿಂದ ಇವಾಗ ಬಂದೀನಿ. ನೀನೆ ನಾ ರಾತ್ರಿ ನೋಡಿದೀನಿ. ಮನೆಗೆ ಹೋಗ್ಬಿಟ್ಟು ಮಾತಾಡ್ತೀನಿ. ಏನ್ ಬಂದಿದ್ದು, ನೀನಾಯ್ತು, ಯಾರಾಯ್ತು, ಏನ್ ಕೇಳ್ಬೇಕಲ್ಲ. ನೋಡ್ತೀನಿ ಯಾರು ಮಾಡಿದ್ರೆ ಗೊತ್ತಾಗಲ್ಲ. ನೋಡ್ಬಿಟ್ಟು ಇನ್ನೂ ಗೊಂದಲ ಕ್ಲಿಯರ್ ಆಗಿಲ್ಲ ಅಂತ? ಇಲ್ಲ ಏನೂ ಗೊಂದಲ ಇಲ್ಲ. ಯಾರೋ ಕಾಣದ ಕೈಗಳು ಏನೇ ಇದೆ ನೋಡ್ಬಿಟ್ಟು ಮಾತಾಡ್ಕೊಂಡು ನಾಳೆ ಪ್ರಶ್ನೆ ಮಾಡೋ ವ್ಯವಸ್ಥೆ ಮಾಡ್ತೀನಿ. ಇಲ್ಲ ನೀವ್ ಹೇಳ್ತೀನಿ, ನಾನು ಹೋಗಿ ಕೇಳ್ಬೇಕಲ್ಲ. ನಾನು ಬೆಂಗಳೂರಲ್ಲಿ ನಾನು ಹೋಗಿ ಕೇಳ್ಬೇಕಲ್ಲ. ಗೊತ್ತಿಲ್ಲ ನಾನು ಕೇಳಿ ಏನ್ ಹೇಳಿ ಹೋಗ್ಬಿಟ್ಟು ಕೇಳ್ಬಿಟ್ಟು ಮುಂದೆ ನೀವು ಯಾವ ತರ ಬಾಗಲಕೋಟೆ ಇವಾಗ ನಮ್ಮ ನೂತನ ಅಧ್ಯಕ್ಷರು ಹೇಳಿದ್ರು, ಕೋಟೆಯಲ್ಲಿ ಈ ಖಾತೆ ಹಿಡ್ಕೊಂಡು ನೇರವಾಗಿ ಸಂತ್ರಸ್ತರ ಅಲಿದಾಡ್ಲಾರ್ದಂಗೆ ವ್ಯವಸ್ಥೆ ಮಾಡಕ್ಕೆ ನಾವೆಲ್ಲ ಸರಿಪಡಿಸ್ತೀವಿ. ಮಧ್ಯವರ್ತಿಗಳ ಹಾವಳಿ ಕಡಿಮೆ ತಪ್ಪಿಸಲೇಬೇಕು. ನೇರವಾಗಿ ಸರ್ಕಾರ ಮನೆ ಬಾಗಿಲಿಗೆ ಹೋಗಿ ಮುಟ್ಟಿಸೋ ವ್ಯವಸ್ಥೆ ನಾವು ಮಾಡೋ ವ್ಯವಸ್ಥೆ ಮಾಡಬೇಕು ಅನ್ನೋ ನಮ್ಮ ಅಚಲ ನಿರ್ಧಾರ ಇದೆ.